ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ಬ್ಲಾಗ್ಸ್ಗೆ. ಸೊ ನೀವೇನಾದರೂ ಪೇರೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಒಂದು ವಿಷಯನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ಒಂದು ವೀಡಿಯೋಸಲ್ಲಿ ನಾನು ನಿಮಗೆ ಮಕ್ಕಳ ರಿಲೇಟೆಡ್ಡು ಕೆಲವೊಂದು ವೀಡಿಯೋಸ್ ಹಾಕಿದೆ. ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದೀರಾ, ಅಂದರೆ ಜಾಸ್ತಿ ವ್ಯೂಸ್ ಬಂದಿದೆ, ಜನಕ್ಕೆ ಇಷ್ಟ ಆಗಿದೆ, ಫುಲ್ ವೀಡಿಯೋಸ್ ವಾಚ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಕೂಡ ಅಷ್ಟೇ ಒಂದು ಯೂಸ್ಫುಲ್ ಆಗಿರೋ ಒಂದು ಟಾಪಿಕ್ ಮೇಲೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರ ಸಪೋರ್ಟ್ ಮಾಡಿ, ಓಕೆನಾ? ಇವತ್ತು ಕೆಲಸ ಎಲ್ಲ ಮುಗ್ದಿತ್ತು, ಟಿಫನ್ ಎಲ್ಲ ಕಟ್ಟಿದಾದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಕೆಲವೊಂದು ಸರ್ತಿ ಲೇಟ್ ಆಗುತ್ತೆ, ಹಾಗಾಗಿ ಇವತ್ತು ಕೂಡ ಅಷ್ಟೇ ಲೇಟ್ ಆಯಿತು. ಎಲ್ಲ ಟಿಫನ್ ಎಲ್ಲ ಕಟ್ಟಿ ಆದಮೇಲೆ ಹಸ್ಬೆಂಡು ಎಲ್ಲ ಹೋದ್ಮೇಲೆ ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಬೆಳಗಿನ ಒಂದು ರೂಟೀನ್ ವ್ಲಾಗ್ಸ್ ಹಾಕಿದ್ದೀನಿ ಆಲ್ಮೋಸ್ಟು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈ ಒಂದು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸಿದ್ದೀನಿ. ಒಂದು ಟ್ರೆಡಿಷ್ನಲ್ ಲುಕ್ಕು ಕೊಡುತ್ತೆ ಆ್ಯಂಡ್ ಧೂಪ ಹಾಕೋಕ್ಕೆಲ್ಲ ಕೂಡ ಚೆನ್ನಾಗಿರುತ್ತೆ. ವುಡನ್ ಹ್ಯಾಂಡಲ್ ಇರುತ್ತೆ, ಕೈ ಕೂಡ ಸುಡೋದಿಲ್ಲ. ನಿಮಗೇನಾದರೂ ಇದು ಒಂದು ಪ್ರಾಡಕ್ಟ್ದು ಲಿಂಕ್ ಏನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. 135 100 ಏನೋ ಇದೆ. ಚೆಕ್ ಮಾಡಿ, ಓಕೆನಾ? ಇಂಟ್ರೆಸ್ಟ್ ಇದೆ. ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಬುಕ್ ಓದೋ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಅದರಲ್ಲಿ ನಾನು ಓದಿರೋ ಒಂದು ಸೆಕೆಂಡ್ ಬುಕ್ ಅಂದರೆ ಪೇರೆಂಟಿಂಗ್ ರಿಲೇಟೆಡ್ ಆಗಿ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ. ಅದನ್ನು ಬರೆದವರು ಡಾಕ್ಟರ್ ವಿರೂಪಾಕ್ಷ ದೇವರಮಣಿ ಸರ್ ಅವರು. ಈ ಒಂದು ಬುಕ್ನ, ಒಂದು ಒಳ್ಳೆ ಬುಕ್ನ ಸರ್ಚ್ ಮಾಡಬೇಕಿದ್ರೆ ನನಗೆ ಈ ಒಂದು ಬುಕ್ ಲೈನ್ ಏನಿದೆ, ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್, ಅದು ಯಾಕೋ ಒಂಥರ ಕನೆಕ್ಟ್ ಆಯಿತು. ಹಾಗಾಗಿ ಓದಬೇಕು ಅನ್ನಿಸ್ತು. ಹಾಗಾಗಿ ಆರ್ಡರ್ ಮಾಡಿ ಈ ಫುಲ್ ಬುಕ್ನ ಓದಿದ್ದೀನಿ. ಆ್ಯಂಡ್ ಇನ್ನೊಂದು ಸರ್ತಿ ಓದಬೇಕು, ಯಾಕೆಂದರೆ ಓದಿರೋ ಬುಕ್ನೇ ಮತ್ತೊಂದು ಸರ್ತಿ ಓದಿದಾಗ ಪ್ರತಿ ಸರ್ತಿ ಓದಿದಾಗೂ ಕೂಡ ಒಂದೊಂದು ಪಾಯಿಂಟ್ ನೆನಪಾಗುತ್ತೆ, ಒಂದೊಂದು ಬೇರೆ ಅರ್ಥ ಕೊಡುತ್ತೆ. ಹಾಗಾಗಿ ಓದಬೇಕು. 1-2 ಸಾರಿ ಓದಿದ್ದೀನಿ. ಪ್ರತಿ ಒಬ್ಬ ಪೇರೆಂಟ್ ಕೂಡ ಈ ಒಂದು ಬುಕ್ನ ಓದಲೇಬೇಕು. ಯಾಕೆಂದರೆ ಪೇರೆಂಟಿಂಗಲ್ಲಿ ನಾವು ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅಥವಾ ಅವ್ರಿಗೆ ನಾವು ಮಾತಾಡೋ ಮಾತಲ್ಲಾಗಿರ್ಬೋದು, ಕೆಲವೊಂದು ನಮಗೆ ಗಮನನೇ ಇರೋದಿಲ್ಲ. ಹೆಂಗಂದರೆ ಒಂದು ಸಣ್ಣ ಪುಟ್ಟ ಜೋಕ್ಸ್ ಆಗಿರ್ಬೋದು, ಅಥವಾ ನಾವು ಮಾಡೋ ತಮಾಷೆ ಆಗಿರ್ಬೋದು, ಕೆಲವೊಂದು ಮಿಸ್ಟೇಕ್ಸ್ ಆಗಿರ್ಬೋದು, ನಾವು ಮಾಡೋ ಮಾತಾಗಿರ್ಬೋದು, ಎಲ್ಲವನ್ನೂ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ದೊಡ್ಡವ್ರು 18 ವರ್ಷದ ಮಕ್ಕಳವರೆಗೂ ಕೂಡ ಕೆಲವೊಂದು ಮಕ್ಕಳ ಸ್ವಭಾವ ಆಗಿರ್ಬೋದು, ಪೇರೆಂಟ್ಸು ನಾವು ಮಾಡೋ ತಪ್ಪುಗಳಾಗಿರ್ಬೋದು, ಈ ಒಂದು ಬುಕ್ಕಲ್ಲಿ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಬುಕ್ ಓದೋದ್ರಿಂದ ನಿಮಗೆ ಒಂದು ಸ್ವಲ್ಪನಾದರೂ ಐಡಿಯಾ ಬರುತ್ತೆ. ಓಕೆ, ಮಕ್ಕಳು ಹಠ ಮಾಡಿದಾಗ ಅಥವಾ ಅವರು ರಿಯಾಕ್ಟ್ ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಈ ಒಂದು ಬುಕ್ನ ಓದಲೇಬೇಕು. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಓಕೆನಾ? ಇಲ್ಲಾಂದರೆ ಅಮೆಝಾನಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ, ಓಕೆನಾ? ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಏನಂದರೆ ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತೀವಿ, ಪೇರೆಂಟ್ಸ್ ಆಗಿ ನಾವು ಕೂಡ ಮಾಡಿರ್ತೀವಿ. ಅದರಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಸಾಕಷ್ಟಿದೆ, ಬಟ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದರಲ್ಲಿರೋದನ್ನು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಮಕ್ಕಳು ದಾಂಧಲಿ ಹಾಕಿದಾಗ ಅವ್ರಿಗೇನಾದ್ರು ಅಂಜಿಸ್ಬೇಕಂತ ನಾವೇನು ಮಾಡ್ತೀವಿ, ಪಪ್ಪ ಬರಲಿ ತಡಿ ಹೇಳ್ತೀವಿ, ಡ್ಯಾಡಿ ಬರಲಿ ತಡಿ ಹೇಳ್ತೀನಿ, ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತೀವಿ. ಈ ಥರ ನಾವು ಹೇಳಿದಾಗ ಇದೇನು ಸೀರಿಯಸ್ ಮ್ಯಾಟರ್ ಅಲ್ಲ ನಮಗೆ. ಯಾಕಂದರೆ ನಾವು ಕಾಮನಾಗಿ ಮಾತಾಡಿರ್ತೀವಿ, ನಮ್ಮ ಮಮ್ಮಿಗಳು ನಮಗೆ ಹೇಳಿರ್ತಾರೆ, ಅವ್ರ ಮಮ್ಮಿಗಳು ಅವ್ರಿಗೆ ಹೇಳಿರ್ತಾರೆ. ಈ ಥರ ಇದು ಫಾಲೋ ಆಗ್ತಾನೆ ಬರ್ತಾ ಇರುತ್ತೆ. ಇದೇನೋ ಅಷ್ಟು ಜಾಸ್ತಿ ಏನೋ ಮ್ಯಾಟರ್ ಅಲ್ಲ ಅಂತ ನಮಗೆ ಅನಿಸುತ್ತೆ. ಬಟ್ ಈ ಬುಕ್ ಓದಿದ ಮೇಲೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹಿಂಗೂ ಇರ್ಬೋದಾ ಅಂತ ಅನ್ನಿಸ್ತು ನನಗೆ. ನಾವು ಈ ಥರ ಹೇಳಿದಾಗ ಮಕ್ಕಳ ಮನಸ್ಸಲ್ಲಿ ಯಾವ ಥರ ಅನಿಸುತ್ತೆ ಅಂದರೆ, ಇದು ಅಂದರೆ ಅನಿಸುತ್ತೆ, ಅಂದರೆ ಮಕ್ಕಳು ಯಾವಾಗ ಬೆಳೀತಾ ಸಣ್ಣವರಿದ್ದಾಗ ಇದು ಅನ್ಸೋದಿಲ್ಲ, ಮಕ್ಕಳು ಬೆಳೀತಾ ಅವ್ರ ತಲೆಯಲ್ಲಿ ಈ ಕ್ವೆಶ್ಚನ್ ಬಂದೇ ಬರುತ್ತೆ. ನಾವು ಈ ಥರ ಹೇಳಿದಾಗ ಮಕ್ಕಳಿಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ, ಓಕೆ
ಎಲ್ಲನೂ ಪಪ್ಪ ಬರಲಿ ತಾಳು ಹೇಳ್ತೀನಿ, ಪಪ್ಪ ಬಂದ್ರೇ ಊಟ ಉಣ್ಣಬೇಕು, ಪಪ್ಪಾಗೆ ಹಂಚ್ಬೇಕು, ಆಮೇಲೆ ಪಪ್ಪಾಗೆ ಅವ್ರು ಬಂದಮೇಲೇ ಅವ್ರಿಗೆ ಹೇಳ್ತೀನಿ, ಎಲ್ಲವನ್ನೂ ಅವ್ರಿಗೆ ಹೇಳ್ತೀನಿ ಅನ್ನೋ ಒಂದು ನಾವು ಹೇಳಿದಾಗ ಮಕ್ಕಳಿಗೆ ಹೆಂಗಾಗುತ್ತೆ ಅಂದರೆ, ಓಕೆ ಪಪ್ಪ ಬಿಟ್ಟರೆ ಅಮ್ಮ ಏನೂ ಇಲ್ಲ, ಅಮ್ಮ ಝೀರೋ ಅನ್ನೋ ಥರ ಫೀಲ್ ಆಗುತ್ತೆ. ಮಕ್ಕಳಿಗೆ ಹಾಗೆ ಅನ್ನಿಸ್ಬಾರ್ದು. ಪಪ್ಪ ಅಮ್ಮ ಈಕ್ವಲ್ ಅಂದರೆ ಯಾವುದ್ರಲ್ಲೂ ಬೇರೆದ್ರಲ್ಲ, ಮಕ್ಕಳಿಗೆ ಹಂಗೆ ಅನ್ನಿಸ್ಬೇಕು. ಓಕೆ ಅಮ್ಮ ಇಲ್ಲದೆ ಅಪ್ಪ ಇಲ್ಲ, ಅಪ್ಪ ಇಲ್ಲದೆ ಅಮ್ಮ ಇಲ್ಲ, ಅವರಿಬ್ಬರೂ ಕೂಡ ಒಂದೇ, ಆ ಥರ ಮಕ್ಕಳಿಗೆ ಫೀಲ್ ಆಗಬೇಕು. ಇವಾಗ ಕೆಲವೊಂದು ಮನೆಯಲ್ಲಿ ನೋಡಿ ಏನಾದರೂ ಆದಾಗ ಅಮ್ಮ ಗದರಿಸಿದ್ರೆ ಪಪ್ಪ ಸಪೋರ್ಟ್ ಮಾಡ್ತಾರೆ. ಸೊ ಮಕ್ಕಳಿಗೆ ಮನಸ್ಸಲ್ಲಿ ಹೆಂಗಾಗುತ್ತೆ ಅಂದರೆ, ಪಪ್ಪ ಒಳ್ಳೆಯವರು, ಅಮ್ಮ ಬೈತಾರೆ, ಅಮ್ಮ ಕೆಟ್ಟವರು. ಸೊ ಈ ಥರ ಮಕ್ಕಳ ಮನಸ್ಸಲ್ಲಿ ಕೆಲವೊಂದು ಮಕ್ಕಳಲ್ಲಿ ಇರುತ್ತೆ. ಹಾಗಾಗಿ ಇದಾಗಬಾರ್ದು ಅಂದರೆ, ಒನ್ ಟೈಮ್ ಅವ್ರು ಬೈದರೆ ಒನ್ ಟೈಮ್ ನೀವು ರಂಭಿಸ್ಬೇಕು, ಒನ್ ಟೈಮ್ ನೀವು ಬೈದರೆ ಒನ್ ಟೈಮ್ ಅವ್ರು ರಂಭಿಸ್ಬೇಕು. ಸೊ ಈ ಥರ ಈಕ್ವಲ್ ಇದ್ದಾಗ, ಆಮೇಲೆ ಏನಾದ್ರು ಒಂದು ಮನೆಯಲ್ಲಿ ಡಿಸಿಷನ್ ತೊಗೊಂಡಾಗ ಟಿ ವಿ ಆಫ್ ಮಾಡಿನೇ ಊಟ ಮಾಡಬೇಕು, ಅಥವಾ ಜಂಕ್ ಫುಡ್ಸ್ ತಿನ್ನೋಂಗಿಲ್ಲ, ವೀಕ್ಲಿ 1 ಡೇ ಅಷ್ಟೇ ಚಾಕ್ಲೇಟು, ಈ ಥರ ಏನಾದರೂ ರೂಲ್ಸ್ ಮಾಡಿದಾಗ ಅದು ಇಬ್ಬರಿಗೂ ಕೂಡ ಇಬ್ಬರು ಮಾತಾಡಿಕೊಂಡು ಮಾಡಬೇಕೇ ಹೊರತು, ಒಬ್ಬರು ಮಾತಾಡಿ ಒಬ್ಬರು ನಾನು ಪಾಲಿಸ್ತೀನಿ, ನಾನು ರೂಢಿ ಹಾಕ್ತೀನಿ ಮಕ್ಕಳಿಗೆ, ಇನ್ನೊಬ್ಬರು ಸಪೋರ್ಟ್ ಮಾಡ್ತೀರಾ ಅಂದರೆ ಅದು ಆಗೋದೇ ಇಲ್ಲ. ಹಾಗಾಗಿ ಏನೇ ಮಾಡಿದ್ರು ಕೂಡ ಇಬ್ಬರು, ಇವಾಗ ಅಮ್ಮನ ಹತ್ರ ಅಮ್ಮ ಒಂದು ರೂಲ್ಸ್ ಹೇಳಿದರು ಅಂದರೆ, ಪಪ್ಪನ ಹತ್ರ ಹೋಗಿ ಮಗು ಅಮ್ಮ ಹಿಂಗೆ ಹೇಳ್ತಾ ಇದ್ದಾರೆ ನನಗೆ ಅದು ಅಲ್ಲ ಅಂದರೆ, ಹೋಗಲಿ ಬಿಡು ಅಂತೆ ಪಪ್ಪ ಅಂದರೆ, ಅಲ್ಲಿ ಪಪ್ಪ ಚಲೋ ಆಗ್ತಾರೆ, ಅಮ್ಮ ಕೆಟ್ಟೋರಾಗ್ತಾರೆ. ಆಮೇಲೆ ಮಕ್ಕಳಿಗೆ ಏನು ಅನಿಸುತ್ತೆ ಅಂದರೆ, ಓಕೆ ಪಪ್ಪ ನನಗೆ ಸೇಫ್ ಮಾಡ್ತಾರೆ, ಅಮ್ಮನ ಹತ್ರ ಡಿಸಿಷನ್ ಬೇಡ, ಪಪ್ಪ ಹೇಳಿದ್ರೆ ಅಮ್ಮ ಸುಮ್ಮನೆ ಇರ್ತಾರೆ, ಈ ಥರ ಒಂದು ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ಪಪ್ಪ ಅಮ್ಮ ಇಬ್ಬರೂ ಸೇಮ್ ಆ್ಯಂಡ್ ಇಬ್ಬರು ಡಿಸಿಷನು ಒಂದೇ. ನಾನು ಎಲ್ಲೇ ಹೋದರೂ ಕೂಡ ಆನ್ಸರ್ ಒಂದೇ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾದರೆ ಅವರಿಗೆ ಆಪ್ಷನ್ನೇ ಇರೋದಿಲ್ಲ, ಅವ್ರು ಏನು ಹೇಳಿದ್ರು ಕೂಡ ಒಪ್ಕೋತಾರೆ. ಆಮೇಲೆ ಅಮ್ಮನ ರೆಸ್ಪೆಕ್ಟ್ ಕೂಡ ಇರುತ್ತೆ ಆ್ಯಂಡ್ ಈಕ್ವಲ್ ರೆಸ್ಪೆಕ್ಟ್ ಇರುತ್ತೆ. ಇಲ್ಲ ಅಂದರೆ ಅಮ್ಮನ ರೆಸ್ಪೆಕ್ಟ್ ಅನ್ನೋದು ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಮಕ್ಕಳು ಸಣ್ಣವರಿದ್ದಾಗ ಏನೂ ಅನಿಸೋದಿಲ್ಲ, ಬಟ್ ಮಕ್ಕಳು ಬೆಳೀತಾ ಒಂದು ಟೈಮಲ್ಲಿ ಅವ್ರಿಗೆ ಅನಿಸುತ್ತೆ, ಓಕೆ ಎಲ್ಲನೂ ಅಪ್ಪನ ಮೇಲೆ ಡಿಪೆಂಡ್ ಇದ್ದಾರೆ, ಅಪ್ಪ ಇಲ್ಲದೆ ಅಮ್ಮ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಬುಕ್ಕಲ್ಲಿ ಅದು ಒಂದು ಪಾಯಿಂಟ್ ನನಗೆ ತುಂಬ ಒಂಥರ ಹೌದಲ್ವಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇದು ಕಾಮನ್ನಾಗಿ ಎಲ್ಲ ಜನ್ರೇಷನ್ದವರು ಈ ಒಂದು ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಹೇರ್ ವಾಶ್ ಮಾಡಿದ್ದೆ, ಅದಕ್ಕೆ ನಾನು ಒಂದು ಕೂದಲು ಭಾಳ ಉದುರ್ತಾಯಿತ್ತು. ಹಾಗಾಗಿ ಈ ಒಂದು ರೋಸ್ಮೆರಿ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸಖತ್ ವರ್ಕ್ ಆಗಿದೆ, ನನಗಂತೂ ನಂಬೋಕ್ಕಾಗಲಿಲ್ಲ. ಒಂದೇ ವಾರದಲ್ಲಿ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಆಮೇಲೆ ಕೂದಲು ಶೈನ್ ಆ್ಯಂಡ್ ಸ್ಮೂತ್ ಆಗುತ್ತೆ ಈ ಒಂದು ರೋಸ್ಮೆರಿ ವಾಟರ್ ಸ್ಪ್ರೇನ ಯೂಸ್ ಮಾಡೋದ್ರಿಂದ. ಇದ್ರದ್ದು ಅಷ್ಟೇ ಪ್ರೈಸು 100 ರೂಪೀಸ್. ಜಸ್ಟ್ ನಾನು ಒಂದು 117 ರೂಪಾಯಿನೋ ಕೊಟ್ಟಿದ್ದೀನಿ. 3 ಬಾಟಲ್ಸ್ ಬರುತ್ತೆ. ಸ್ಪ್ರೇ ಬಾಟಲು, ಸ್ಪ್ರೇ ಕೂಡ ಅವರೇ ಕೊಟ್ಟಿರ್ತಾರೆ. ಹಾಕ್ಕೊಂಡು ನೀವು ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಅದ್ರ ಮೇಲೆ ಕೊಟ್ಟಿರ್ತಾರೆ ಯಾವ ಥರ ಯೂಸ್ ಮಾಡೋದು, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಯೂಸ್ ಮಾಡ್ಕೋಬೋದು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ಕೂದಲು ಶೈನ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಇದನ್ನು ಮೀಶೋಯಿಂದ ತರಿಸಿದ್ದೀನಿ. ಸೊ ಲಿಂಕ್ ಬೇಕಿದ್ದರೆ ಚೆಕ್ ಮಾಡಿ, ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ನನ್ನ ಹೇರ್ ಕೇರ್ ರುಟೀನ್ ಬಗ್ಗೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ, ಓಕೆನಾ. ಸೊ ಇವತ್ತು ಏನಂದರೆ ಮಕಾನ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅಂದರೆ ಇದನ್ನು ಬಳಸ್ಕೊಂಡು ನಾನು ಬೋರ್ಮಿಟಾ ರೆಡಿ ಮಾಡಿದ್ದೆ, ಅಂದರೆ ಹಾಲಲ್ಲಿ ಹಾಕ್ಕೊಡೋದಕ್ಕೆ. ಈ ಹೊರಗಡೆಯಿಂದ ಬೋರ್ಮಿಟಾ, ಹಾರ್ಲಿಕ್ಸು ಇದನ್ನು ತರೋಕ್ಕಿಂತ ಈ ಥರ ಮನೆಯಲ್ಲಿನೇ ಹೆಲ್ದಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಬೇಕು ಅಂತೇಳಿ ಮಾಡಿದ್ದೆ. ಅದರದ್ದು ರೆಸಿಪಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಇದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ, ಮನೆಯಲ್ಲೇ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ. ಸೊ ಇದು ಮಕ್ಕಳಿಗೆ ಜಂಕ್ ಫುಡ್ಸ್ ಅವಾಯ್ಡ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ನೀವು ಇದನ್ನು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೇಮ್ ಕುರ್ಕುರೆ ಅಂಗಡಿಯಿಂದ ಏನು ತರ್ತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಅದು ಮೆತ್ತಗಿರುತ್ತೆ. ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಅದಾದಮೇಲೆ ತೆಗೆದು ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿಬಿಟ್ಟು ಖಾರ, ಚಾಟ್ ಮಸಾಲ, ಅರಿಶಿನ, ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಸೊ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಕ್ರಿಸ್ಪಿ ಕುರ್ಕುರೆ ಫೀಲ್ ಆಗುತ್ತೆ. ಅವರಿಗೆ ಅನಿಸೋದೇ ಇಲ್ಲ ಇದೊಂಥರ ಟೇಸ್ಟು ಬೇರೆ ಐತಿ ಅಂತ ಅನಿಸೋದೇ ಇಲ್ಲ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ಓಕೆನಾ. ಸೊ ಹೆಲ್ದಿ ಒಂದು ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇದರಲ್ಲಿ ಸ್ವೀಟ್ ಕೂಡ ಮಾಡ್ಬೋದು, ಬಟ್ ನನ್ನ ಮಕ್ಕಳು ಸ್ವೀಟ್ ತಿನ್ನಲ್ಲ, ಹಾಗಾಗಿ ನಾನು ಖಾರ ಮಾಡಿದ್ದೀನಿ. ಒಂದೇ ದಿನದಲ್ಲೇ ಖಾಲಿ ಆಯಿತು, ಅಷ್ಟು ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಟ್ರೈ ಮಾಡಿ ಒಂದು ಸರ್ತಿ. ಆ್ಯಂಡ್ ಮಕ್ಕಳಿಗೆ ವೆಯ್ಟ್ ಗೇನ್ ಆಗಬೇಕು ಅಂದರೆ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಕಾನ ಹಾಕಿ ಯೂಸ್ ಮಾಡೋದ್ರಿಂದ
ಕ್ಯಾಲ್ಶಿಯಮು ಚೆನ್ನಾಗಿ ಸಿಗುತ್ತೆ. ಆಮೇಲೆ ಹೆಲ್ದಿ ಕೂಡ. ಈ ಥರ ಹೊರಗಡೆಯಿಂದ ಹಾರ್ಲಿಕ್ಸ್ ಬೋರ್ಮಿಟಕ್ಕೆ ತರೋಕ್ಕಿಂತ ಅದನ್ನು ಮನೆಯಲ್ಲೇ ಮಾಡೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ರಾಗಿನ ಮೊಳಕೆ ಕಟ್ಟಿ ಅದನ್ನು ಪೌಡ್ರ್ ಮಾಡ್ಕೊಂಡು ಮಖಾನ, ಡ್ರೈ ಫ್ರೂಟ್ಸು, ಏಲಕ್ಕಿ, ಗಸಗಸೆ ಇದೆಲ್ಲ ಹಾಕಿಬಿಟ್ಟು ಒಂದು ಪೌಡರ್ ಮಾಡಿದ್ದೆ. ಸೊ ಅದರದ್ದು ವೀಡಿಯೋ ಇದೆ, ಚೆಕ್ ಮಾಡಿ, ಓಕೆನಾ. ಸೊ ಇವತ್ತಿನ ಈ ಒಂದು ಟಾಪಿಕ್ ನಿಮಗೆ ಹೇಗೆ ಅನ್ನಿಸ್ತು, ಈ ಒಂದು ಬುಕ್ಕಿನ ಒಂದು ಟಾಪಿಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯೂಸ್ಫುಲ್ ಅನಿಸಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ರಿಲೇಟೆಡ್ಡು ನಾನು ಸಾಕಷ್ಟು ವೀಡಿಯೋಸ್ ಹಾಕಿದ್ದೀನಿ, ಚೆಕ್ ಮಾಡಿ. ಜಾಸ್ತಿ ಜನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಈ ಕಡೆ ಬೇರೆ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಬಟ್ ಅದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ. ಬಟ್ ಈ ಥರ ಮಕ್ಕಳ ಬಗ್ಗೆ ಏನಾದ್ರು ಶೇರ್ ಮಾಡಿದಾಗ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನನಗನ್ನಿಸ್ತು ಓಕೆ, ಈ ಒಂದು ಬುಕ್ಕು ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ಒಂದು ವೀಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಲು. ಸೊ ಹೆಂಗಾದರೂ ಆಗಿತ್ತಲ್ವ, ಅದಕ್ಕೆ ಟೇಸ್ಟಿಗೆ ಅಂತ ಕೊಟ್ಟೆ. ಎಲ್ಲನೂ ತಿಂತಾಳೆ, ಈಗಿಂದ ಏನೂ ಇದು ಇಲ್ಲ, ಏನು ಕೊಟ್ಟರೂ ತಿಂತಾಳೆ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಡಾಗ್ ಬೊಗಳ್ತಾ ಇದೆ, ಅದಕ್ಕೆ ಸೌಂಡ್ ಬರ್ತಾಯಿತ್ತು. ಹಾಗೆ ಈ ಒಂದು ಬುಕ್ದು ಏನಾದರೂ ಲಿಂಕ್ ಬೇಕಾಗಿದ್ದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಇವ್ರದ್ದು ಇನ್ನೂ ಸಾಕಷ್ಟು ಬುಕ್ಸ್ ಇದೆ. ಹಾಗೆ ಪೇರೆಂಟಿಂಗ್ ಕ್ಲಾಸ್ ಕೂಡ ಇದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ರೆಡ್ ಹಾರ್ಟ್ ಕೊಡಿ, ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ಹಾಗೆ ಇದರ ರಿಲೇಟೆಡ್ ಇನ್ನೂ ಸಾಕಷ್ಟು ವೀಡಿಯೋಸ್ ಬೇಕು ಅನ್ನೋದಾದರೆ ಗ್ರೀನ್ ಹಾರ್ಟ್ ಕೊಡಿ. ಸೊ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಕೊಟ್ಟರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಕಂಟೆಂಟ್ ಇಷ್ಟ ಆಗಿದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ, ಕಂಟೆಂಟ್ ನೋಡಿ. ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಅಷ್ಟೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೇ ಥರ ವೀಡಿಯೋಗೋಸ್ಕರ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.